श्रीमान् वेङ्कटनाथार्यः कवितार्ककेसरीं वेदान्ताचार्यवर्यो मे सन्निधत्तां सदा हृदये। ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೃಷ್ಣಾಪುರ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿ ವರ್ಷದ ವೈಕುಂಠ ಏಕಾದಶಿಯ ಥರ ಈ ವರ್ಷ ಕೂಡ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ಈ ಪಾಂಚರಾತ್ರ ಆಗಮ ರೀತಿಯಲ್ಲಿ ಬೆಳಿಗ್ಗೆ ಕವಟ ಉದ್ಘಾಟನಾ, ನಂತರ 6:30ಕ್ಕೆ ಸ್ವಾಮಿಗೆ ಸುಪ್ರಭಾತ ಸೇವೆ, ಅದಾದಮೇಲೆ ರಾಕಾರೋತ್ಸವ ಆದಮೇಲೆ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೂಡ ಪ್ರತಿ ಭಕ್ತಾದಿಗಳು ಕೂಡ ನಾವು ಲಾಡು ವಿತರಣೆಯನ್ನ ಉಚಿತವಾಗಿ ಕೊಡ್ತಾ ಇದ್ವಿ. ಅದಲ್ಲದೆ ಸ್ವಾಮಿಗೆ ಅವಲಕ್ಕಿ ಪ್ರಸಾದವನ್ನ ಬಂದ ಭಕ್ತಾದಿಗಳೆಲ್ಲರೂ ಕೂಡ ರಾತ್ರಿ 9 ಗಂಟೆ ವಿನಿಯೋಗವಿರುತ್ತದೆ. ಸ್ವಾಮಿಯ ದರ್ಶನ 9 ಗಂಟೆವರೆಗೂ ಇರುತ್ತದೆ. ನಂತರ ಬಂದ ಭಕ್ತಾದಿಗಳ ಆದ್ಮೇಲೆ ರಾತ್ರಿ ಮಹಾಮಂಗಳಾರತಿ 9 ಗಂಟೆಗೆ. ಅದಾದ್ಮೇಲೆ ಉತ್ಸವ ಮೂರ್ತಿಯನ್ನ ಕೆಳಗಡೆ ಇಳಿಸಿ ಸ್ವಾಮಿಗೆ ಏಕಾಂತ ಸೇವೆ ರಾತ್ರಿ 9:30ಕ್ಕೆ ಏಕಾಂತ ಸೇವೆ ಇರುತ್ತದೆ. ಅದಾದ ನಂತರ ಊರಿನಲ್ಲಿ ಈ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಈ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಚಕ್ಕಲ ಭಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದನಂತರ ರಾತ್ರಿ 9 ಗಂಟೆಗೆ ಚಕ್ಕಲ ಭಜನೆ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲ ಭಕ್ತಾದಿಗಳು ಈ ಪೂಜೆಯಲ್ಲಿ ಭಾಗವಹಿಸಿ ಆ ಸ್ವಾಮಿಯ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತರಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಜೈ ಶ್ರೀಮನ್ನಾರಾಯಣ, ಜೈ ಶ್ರೀರಾಮ್. ಗೋಕುಲ್ ನಮ್ದು ಕೃಷ್ಣಾಪುರ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕೃಷ್ಣಾಪುರ. ಏನ್ ಹೇಳ್ಬೇಕಾ? ಸಾಕ. ಇಲ್ಲಿ ದೇವಸ್ಥಾನ ಶುರುವಾಗಿ ಸುಮಾರು 18-19 ವರ್ಷ ಆಯಿತು. ಆವತ್ತಿಂದ ಇವತ್ತಿನವರೆಗೂ ಅವ್ಯಾಹತವಾಗಿ ಈ ವೈಕುಂಠ ಏಕಾದಶಿ ಆಗಿರಲಿ, ಶ್ರಾವಣ ಮಾಸಗಳಾಗಿರಲಿ, ವಿಶೇಷ ಪೂಜೆಗಳು, ವಿಶೇಷ ಕಾರ್ಯಕ್ರಮಗಳು ನಡೀತಾನೇ ಇದೆ. ಇದರಲ್ಲಿ ಏನಪ್ಪ ಅಂತಂದರೆ, ಈ ಶ್ರಾವಣ ಶನಿವಾರಗಳಲ್ಲಿ ಬಹಳ ಜನ ಶ್ರೀನಿವಾಸನ ದರ್ಶನಕ್ಕೆ ಅಂತ ಬರ್ತಾರೆ. ಅವ್ರಿಗೆ ಆವತ್ತಿನ ದಿವಸ ಊಟಗಳು ಇರುತ್ತೆ. ಪ್ರತಿ ಶನಿವಾರ ದಿವಸ 11ರಿಂದ 2 ಗಂಟೆವರೆಗೂ ಇಲ್ಲೇ ಅನ್ನ ಸಂತರ್ಪಣೆ ಇರುತ್ತೆ. ಆಮೇಲೆ ಈ ಅಮಾವಾಸ್ಯೆಗಳ ದಿವಸ ಹೋಮಗಳು ಮಾಡ್ತೀವಿ. ಬೇರೆ ಬೇರೆ ರೀತಿಯ ಹೋಮಗಳೆಲ್ಲ ಇರುತ್ತೆ. ಅದರಲ್ಲಿ ಯಾರಿಗಾದ್ರೂ ಗ್ರಹದೋಷ ಹೋಮಗಳು ಮಾಡಬೇಕು ಅಂದರೆ ಅವುಗಳೆಲ್ಲ ಮಾಡ್ತಾರೆ. ಆಮೇಲೆ ಪ್ರತಿ ಪೌರ್ಣಮಿ ದಿವಸ ಯಾವಾಗ್ಲೂ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ. ಅವರು ಇದು ಮಾಡ್ಬೋದು. ಗ್ರಹದೋಷ ಪರಿಹಾರಕ್ಕೆ ಅವರು ಫೀಸ್ ಏನು ಕೊಡ್ಬೇಕಾದ್ರೆ, ಚಾರ್ಜ್ ಏನು ಕೊಡ್ಬೇಕಾಗಿರುತ್ತೆ ಅದು ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ. ನಾರ್ಮಲ್ ಆಗಿ ನಾವು ಸುದರ್ಶನ ಹೋಮ, ನವಗ್ರಹ ಹೋಮ ಮಾಡ್ತಾ ಇರ್ತೀವಿ. ಅದಲ್ದಿರೆ ಈ ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆಗೆ 200 ರೂಪಾಯಿ ಅಂತ ಫಿಕ್ಸ್ ಮಾಡಿದೆ. ಕೊಟ್ಟುಬಿಟ್ಟು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಆಮೇಲೆ ವೈಕುಂಠ ಏಕಾದಶಿದಕ್ಕೆ ಪ್ರತಿ ವರ್ಷ ವರ್ಷದ ವರ್ಷಕ್ಕೆ ಜನ ಜಾಸ್ತಿ ಬರೋದು ಹೆಚ್ಚಾಗ್ತಾ ಇದೆ, ಆಗಲಿ ಕಡಿಮೆ ಏನಾಗಿಲ್ಲ. ಆ ಥರ ಆಗ್ತಾ ಇದೆ. ಈಗ ನಾವು ರಾಜಗೋಪುರ ಕಟ್ಟಕ್ಕೆ ಅಂತ ಹೊರಟಿದ್ವಿ ದೇವಸ್ಥಾನಕ್ಕೆ. ಆ ರಾಜಗೋಪುರದ ಒಂದು ಬಡ್ಜೆಟ್ ಎಸ್ಟಿಮೇಷನ್ 30 ಲಕ್ಷ ಅಂತ ಮಾಡಿದೆ. ಅದರಲ್ಲಿ ರಾಜಗೋಪುರದಲ್ಲಿ ವಿಧವಾದ ದೇವರ ವಿಗ್ರಹಗಳು ಬರುತ್ತೆ ಗೋಪುರಕ್ಕೆ. ಆಮೇಲೆ ಗೋಪುರ ಕಳಶಗಳು 5 ಕಳಶ ಇರುತ್ತೆ. ರಾಜಗೋಪುರಕ್ಕೆ ಬಾಗಿಲಲ್ಲಿ ಮಹಾದ್ವಾರ ಅಂತ ಇರುತ್ತೆ. ಆಮೇಲೆ ಕಲ್ಲಿನ ಒಂದು ಫ್ರೇಮ್ ಮಾಡಿ ದ್ವಾರ ಮಾಡಬೇಕಾಗತ್ತೆ. ಇದರಲ್ಲಿ ಒಂದು ವಿಗ್ರಹಕ್ಕೆ 6,500 ರೂಪಾಯಿ ಅಂತ ಫಿಕ್ಸ್ ಮಾಡಿದೆ ಸ್ಥಪತಿಗಳ ಲೆಕ್ಕದಲ್ಲಿ. ಆಮೇಲೆ ಗೋಪುರ ಕಳಶಗಳು ಸುಮಾರು 30,000 ರೂಪಾಯಿ ಆಗುತ್ತೆ ಒಂದು ಕಳಶ. ಆಮೇಲೆ ಇದು ದ್ವಾರದ್ದು ಬಾಗಿಲ ಬಗ್ಗೆ ಸುಮಾರು 1 ಲಕ್ಷ ರೂಪಾಯಿ ಆಗುತ್ತೆ. ಕಲ್ಲಿನ ಫ್ರೇಮ್, ಬಾಗಿಲು ಫ್ರೇಮ್ಗೆ 1,20,000 ರೂಪಾಯಿ ಆಗುತ್ತೆ ಅಂತ ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಈ ರೀತಿ ಇದೆ. ಭಕ್ತಾದಿಗಳು ಅವರವರ ಯಥಾಶಕ್ತಿ ಏನ್ ಬೇಕಾದ್ರೂ ದೇವರಿಗೆ ಮಾಡಬಹುದು. ಮಾಡ್ಬಿಟ್ಟು ಈ ನಮ್ಮ ಇದು ಹಣಕಾಸಿನ ಪರಿಸ್ಥಿತಿ ಕರೆಕ್ಟಾಗಿ ಸುಧಾರಿಸ್ಕೊಂಡು ಸರಿಯಾಗಿ ಬಂತು ಅಂತಂದ್ರೆ ಏಪ್ರಿಲ್ ಅಥವಾ ಮೇ ಫಸ್ಟ್ ವೀಕಲ್ಲಿ ರಾಜಗೋಪುರದ ಕುಂಭಾಭಿಷೇಕ ಮಾಡಬೇಕು ಅನ್ನೋ ಉದ್ದೇಶ ದೇವಸ್ಥಾನದ ಸಮಿತಿಗೆ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು ಅವರವ್ರ ಯಥಾಶಕ್ತಿ ಬೇಗನೆ ಅವರು ಇದನ್ನ ದೇವರಿಗೆ ದೇಣಿಗೆ ಕೊಟ್ಟು ದೇವಸ್ಥಾನದ ರಾಜಗೋಪುರ ಮುಗಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಮಾಡಿದ್ರೆ ನಾವು ಬೇಗ ಮಾಡೋಕ್ಕಾಗತ್ತೆ. ಈ ದೇವಸ್ಥಾನದ ನಡೀತಾ ಇರೋದು ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಇಂದ ನಡೀತಾ ಇದೆ. 11 ಜನ ಟ್ರಸ್ಟಿಗಳಿದ್ದೀವಿ. ಅದರಲ್ಲಿ ನಾನು
ಫೌಂಡರ್ ಪ್ರೆಸಿಡೆಂಟ್ ಆಗಿ ಇವತ್ತಿನ ನಾನು ಅಧ್ಯಕ್ಷನಾಗಿದ್ದೀನಿ. ಕಸ್ತೂರಿ ರಂಗಾಚಾರ್ ಅವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಮಿಕ್ಕಿದವರೆಲ್ಲಾನು 9 ಜನ ಬೇರೆಯವರು ಇದ್ದಾರೆ. ಎಲ್ಲರೂ ಅವರವ್ರ ಯಥಾಶಕ್ತಿ ಕೆಲಸ ಬಂದು ಮಾಡ್ತಾ ಇರ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂಗೆ ಕಮಿಟಿ ಮೀಟಿಂಗ್ಗಳ ನಡೆಯುತ್ತೆ. ಪ್ರತಿಯೊಂದು ಶಾಸನಬದ್ಧವಾಗಿ ಹೆಂಗ್ ನಡೀಬೇಕು ಹಾಗೆ ಮೀಟಿಂಗು, ಜನರಲ್ ಬಾಡಿ ಮೀಟಿಂಗು ಎಲ್ಲ ನಾವು ಪ್ರಜಾಪ್ರಭುತ್ವ ರೀತಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದೀವಿ. ನನ್ನ ಹೆಸರು YP ವೆಂಕಟಪತಿ ಅಂತ, ಈ ದೇವಸ್ಥಾನದ ಅಧ್ಯಕ್ಷರು.